Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಇವತ್ತು ಒಂದು ಸಿಂಪಲ್ ಆಗಿರೋ ಇವಾಗ ಸದ್ಯಕ್ಕೆ ನಮ್ಮ ಸುತ್ತಮುತ್ತ ಏನು ನಡೀತಿದೆ ಆ ಬೇಸಿಸ್ ಮೇಲೆ ಒಂದು ವಿಡಿಯೋನ ಮಾಡೋಣ ಅಂತ, ಒಂದು ಅವೇರ್ನೆಸ್ ವಿಡಿಯೋನ ಮಾಡೋಣ ಅಂತ. ಸೊ ಆಬ್ವಿಯಸ್ಲಿ ಇವಾಗ ಚಳಿಗಾಲ ಆ್ಯಂಡ್ ಸಿಕ್ಕಾಬಟ್ಟೆ ಕೋಲ್ಡ್ ಆಗಿದೆ. ಈ ಚಳಿಗಾಲದಲ್ಲಿ ಕೋಲ್ಡಲ್ಲಿ ನಮಗೆ ಕೆಂಬರೋದಾಗಿರಲಿ ಅಥವಾ ಶೀತ ಆಗೋದಾಗಿರಲಿ ಇದನ್ನೆಲ್ಲ ಆಗುತ್ತಲ್ಲ. ಸೊ ಇದನ್ನೆಲ್ಲ ಹೋಮ್ ರೆಮಿಡಿಲಿ ಹೇಗೆ ನಾವು ವಾಸಿ ಮಾಡ್ಕೋಬೋದು ಅನ್ನೋದು ಒಂದು ಸಿಂಪಲ್ಲಾಗಿ ಸೊ ನಾನು ಏನೆಲ್ಲ ಫಾಲೋ ಮಾಡ್ತೀನಿ ಅನ್ನೋದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ, ಓಕೆನಾ? ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡಿದಿರೋ ವೀಡಿಯೋನ ಶುರು ಮಾಡೋಣ ಬನ್ನಿ. ಸೊ ಏನಪ್ಪ ಇವತ್ತಿನ ವಿಡಿಯೋ ಅಂತಂದರೆ, ಎಸ್ ಅಫ್ಕೋರ್ಸ್ ನಾನು ಹೇಳ್ದಂಗೆ ಸೊ ಇವಾಗ ಕೋಲ್ಡ್ ಜಾಸ್ತಿ ಇದೆ, ಕೆಮ್ಮು ಜಾಸ್ತಿ ಇದೆ. ಸೊ ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಸೊ ನನಗೂ ಕೂಡ ಕೆಮ್ಮಿದೆ. ಆ್ಯಂಡ್ ಸೊ ಲಾಸ್ಟ್ ವೀಕೆಲ್ಲ ಸಿಕ್ಕಾಪಟ್ಟೆ ಕೆಮ್ಮಿತ್ತು ನನಗೆ. ಸೊ ಹೇಗೆ ನಾನು ಅದನ್ನೆಲ್ಲನೂ ಮನೆ ಮದ್ದಲ್ಲೇ ನಾನು ಹೇಗೆ ಕಡಿಮೆ ಮಾಡಿಕೊಂಡೆ, ಇನ್ಸ್ಟೆಡ್ ಆಫ್ ನಾನು ಮೆಡಿಸಿನ್ಸ್ ತಿಂದೆ, ನಾನು ಹೇಗೆ ನನ್ನ ಸುತ್ತಮುತ್ತ ಇರೋಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನೇ ಬಳಸಿ ಹೇಗೆ ನಾನು ರಿಡ್ಯೂಸ್ ಮಾಡಿಕೊಂಡೆ ಅನ್ನೋದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಫಸ್ಟ್ ಏನಪ್ಪ ನಾನು ಮಾಡಿದ್ದು ಅಂತಂದರೆ, ಇಟ್ಸ್ ಬೆಸ್ಟ್ ಸಿಂಪಲ್ ಟಿಪ್ಪು, ಆರಾಮಾಗಿ ನೀವು ಫಾಲೋ ಮಾಡ್ಬೋದು. ಬಿಸಿ ನೀರು ಕುಡೀರಿ, ಓಕೆನಾ? ಆ್ಯಂಡ್ ಬಿಸಿನೀರು ಕುಡಿಬೇಕು ಆ್ಯಂಡ್ ಬಿಸಿ ಊಟ ಮಾಡಬೇಕು. ಸೊ ಇದು ಕಾಮನ್ ಅಲ್ವಾ? ಸೊ ನೆಕ್ಸ್ಟ್ ಇನ್ನೊಂದು ಏನಪ್ಪ ನಾನು ಫಾಲೋ ಮಾಡ್ತಿದ್ದಿದ್ದು ಅಂತಂದರೆ ಸೊ ಹಾಲಿಗೆ ಸ್ವಲ್ಪ ಅರಿಶಿನ ಪುಡಿ ಆ್ಯಂಡ್ ಪೆಪ್ಪರ್ ಹಾಕಿ ಕುಡಿತಿದ್ದಿದ್ದು, ಇಲ್ಲ ಪೆಪ್ಪರ್ ಸ್ಕಿಪ್ ಮಾಡಿ ಹಾಲಿಗೆ ಅರಿಶಿನ ಪುಡಿ ಹಾಕ್ಕೊಂಡು ಕುಡಿತಿದ್ದೆ. ಬಿಕಾಸ್ ಅದು ನಮಗೆಲ್ಲನೂ ಚೆನ್ನಾಗಿ ಗೊತ್ತು ಎಷ್ಟು ಚೆನ್ನಾಗಿ ಆ್ಯಂಟಿಬಯೋಟಿಕ್ಕು ಅರಿಶಿನದ ಪುಡಿ ಎಷ್ಟು ಚೆನ್ನಾಗಿ ಯೂಸ್ ಆಗುತ್ತೆ ಆ್ಯಂಡ್ ನಮಗೆ ವರ್ಕೌಟ್ ಆಗುತ್ತೆ ಅಂತ. ಸೊ ಟ್ರಸ್ಟ್ ಮೀ, ಸಿಕ್ಕಾಪಟ್ಟೆ ವಂಡರ್ಸ್ ಆಗಿ ಅದನ್ನು ಕೆಲಸ ಮಾಡುತ್ತೆ, ನಮಗೆ ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ. ಸೊ ಇದನ್ನು ನೀವು ಮಾಡ್ಕೊಂಡು ಕುಡಿಬೋದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ನಾನೇನು ಫಾಲೋ ಮಾಡ್ತಿದ್ದೆ ಅಂತಂದರೆ, ಗಾಗಲ್ ಮಾಡ್ತಿದ್ದೆ. ಬಿಸಿನೀರಿಗೆ ಉಪ್ಪು ಹಾಕ್ಬಿಟ್ಟು ಗಾಗಲ್ ಮಾಡ್ತಿದ್ದೆ. ಸೊ ಯಾವಾಗ ನನಗೆ ಟೈಮ್ ಆಗ್ತಿತ್ತು ನಾನು ಅವಾಗ ಮಾಡ್ತಿದ್ದೆ. ಬಟ್ ನಿಮಗೆ ತುಂಬ ಟೈಮ್ ಇದ್ದು ನಿಮಗೆ ಸಿಕ್ಕಾಪಟ್ಟೆ ಕೋಲ್ಡು ಕಾಫು, ನಿಮಗೆ ಮಾತಾಡೋದಕ್ಕೂ ಆಗ್ತಿಲ್ಲ ಆ್ಯಂಡ್ ಕೆಮ್ಮಿ ಏನಾಗುತ್ತೆ ಅಂತಂದರೆ ಈ ಗಂಟ್ಲೆಲ್ಲನೂ ನೋವು ಬಂದುಬಿಡುತ್ತೆ. ಸೊ ನಾವೇನಾದರೂ ಬಿಸಿ ನೀರು ಕುಡಿದಾಗ ಅಥವಾ ಏನಾದರೂ ಖಾರ ಏನಾದರೂ ಸ್ವಲ್ಪ ಏನೋ ತಿಂದಾಗ ಇದನ್ನೆಲ್ಲ ಉರಿಯೋದಕ್ಕೆ ಶುರುವಾಗ್ಬಿಡುತ್ತೆ, ಸಿಕ್ಕಾಪಟ್ಟೆ ನೋವಾಗುತ್ತೆ ಆ್ಯಂಡ್ ಮಾತಾಡೋದಕ್ಕೂ ಆಗಲ್ಲ. ಸೊ ಅಷ್ಟೊಂದು ಪೇನ್ ಆಗುತ್ತೆ. ಸೊ ಗಾಗಲಿಂಗ್ ಇಸ್ ದ ಬೆಸ್ಟ್, ನಿಜ ಹೇಳ್ತೀನಿ. ಅದಕ್ಕಿಂತ ಮುಂದೆ ನೆಕ್ಸ್ಟ್ ಮೆಡಿಸನ್ ಏನೂ ಇಲ್ಲ. ಸೊ ನಾವು ಏನೇ ಮೆಡಿಸನ್ ತೊಗೊಂಡ್ರು, ಇಂಗ್ಲೀಷ್ ಮೆಡಿಸನ್ಸ್ ತೊಗೊಂಡ್ರು ಸೊ ಅದನ್ನು ಮಾಡಲೇಬೇಕಾಗತ್ತೆ, ಅದು ಸೂಪರಾಗಿ ವರ್ಕೌಟ್ ಆಗುತ್ತೆ. ಸೊ ನಿಮಗೆ ಟೈಮ್ ಇದೆ ಅಂತಂದರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮಾಡ್ಬೋದು, ಇಲ್ಲ ನಿಮಗೆ ಟೈಮ್ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಟ್ವೈಸ್ ಇಲ್ಲ ಒಂದು ಸತಿನಾದರೂ ಮಾಡಿ, ಅದು ಬೇಗ ಕಡಿಮೆ ಆಗೋಗುತ್ತೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಈ ದೊಡ್ಡ ಪತ್ರೆ ಎಲೆ ಅಂತ ಬರುತ್ತೆ ಗೊತ್ತಾ? ಸಾಮಾನ್ಯವಾಗಿ ನಾನು ನೋಡಿರೋ ಪ್ರಕಾರ ಸೊ ಯಾರೆಲ್ಲ ಗಿಡ ಪಾಟು ಇದನ್ನೆಲ್ಲ ಮನೆ ಹತ್ರ ಹಾಕ್ಕೊಂಡಿರ್ತಾರೆ. ಸೊ ನಮ್ಮ ಮನೇಲೂ ಕೂಡ ಇದೆ. ಸೊ ಹಾಗಾಗಿ ನನಗೆ ಗೊತ್ತು ಅದರ ವಿಶೇಷತೆ ಏನು ಅಂತ. ಸೊ ಸಾಮಾನ್ಯವಾಗಿ ಅವ್ರಿಗೆ ಗೊತ್ತಿರುತ್ತೆ. ಅದು ದೊಡ್ಡ ಪತ್ರೆ ಎಲೆ ನೀಟಾಗಿ ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ಅದ್ರ ಜೊತೆಗೆ ಪುಡಿ ಉಪ್ಪಲ್ಲ, ಕಲ್ಲುಪ್ಪು, ಒಂದು ಕಲ್ಲುಪ್ಪು ಹಾಕಿ ಅದು ಸ್ಲೋ ಆಗಿ ಜಗ್ದು ಅದು ರಸ ಏನು ಹೋಗುತ್ತೆ ನಿಧಾನವಾಗಿ ಅದು ತಿನ್ನೋದ್ರಿಂದ ಕೆಮ್ಮು ತುಂಬಾ ಬೇಗ ವಾಸಿ ಆಗುತ್ತೆ. ಇದರ ನ್ಯಾಚುರಲ್. ಸೊ ಇದನ್ನು ಕೂಡ ಟ್ರೈ ಮಾಡಿ. ಇನ್ ಕೇಸ್ ನೀವು ಇದನ್ನೆಲ್ಲ ಟ್ರೈ ಮಾಡಿಲ್ಲ ಅಂತಂದರೆ, ಸೊ ಸಾಮಾನ್ಯವಾಗಿ ನನಗೆ ಗೊತ್ತಿರೋ ಪ್ರಕಾರ ಎಲ್ಲರೂ ಇದನ್ನೇ ಫಾಲೋ ಮಾಡ್ತಾರೆ. ಸೊ ಯಾರಿಗಾದ್ರೂ ಸ್ವಲ್ಪ ಜನ ಗೊತ್ತಿಲ್ಲ ಅಂತಂದರೆ ಇದನ್ನು ಫಾಲೋ ಮಾಡಿ ವರ್ಕೌಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ, ಕೋಲ್ಡ್ ಪದಾರ್ಥ ತಿನ್ನೋದಕ್ಕೆ ಹೋಗ್ಬೇಡಿ. ಲೈಕ್ ಸ್ಪೆಷಲಿ ನಮಗೆಲ್ಲ ಊಟ ಮಾಡಾದಮೇಲೆ ಬಾಳೆಹಣ್ಣು ತಿನ್ನೋ ಅಭ್ಯಾಸ ಇರುತ್ತೆ, ಅದು ಕೋಲ್ಡು ತಿನ್ನೋದಕ್ಕೆ ಹೋಗ್ಬೇಡಿ. ಅದರಿಂದನೂ ಕಫ ಜಾಸ್ತಿ ಆಗುತ್ತೆ ಆ್ಯಂಡ್ ಕೆಮ್ಮು ಜಾಸ್ತಿ ಆಗುತ್ತೆ, ಆ ಕಫ ಕರಗೋದಿಲ್ಲ, ಓಕೆನಾ? ಇನ್ನೊಂದು ನೆಕ್ಸ್ಟ್ ಮದ್ದು ಏನು ಅಂತಂದರೆ, ಕುದಿಯೋ ನೀರಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಇದನ್ನು ಜಜ್ಜಿ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಆ ನೀರು ಕುಡಿಯೋದ್ರಿಂದನೂ ಅದನ್ನು ತುಂಬಾ ಚೆನ್ನಾಗಿ ಕ್ಯೂರ್ ಆಗುತ್ತೆ. ಸೊ ನಮ್ಮಲ್ಲಿ ಏನು ಇಲ್ಲೆಲ್ಲ ಕಿಚ್ ಅಂತ ಅನಿಸುತ್ತಲ್ವಾ, ಇಲ್ಲಿ ಸ್ಪೆಷಲಿ ಈ ಥ್ರೋಟ್ ಪಾರ್ಟಲ್ಲಿ, ಸೊ ಅದನ್ನೆಲ್ಲ ಸ್ವಲ್ಪ ಕ್ಲಿಯರ್ ಆಗ್ತಾ ಬರುತ್ತೆ. ಆ್ಯಂಡ್ ಮುಖ್ಯವಾಗಿ
ಸ್ಪೆಷಲಿ ಕೆಮ್ಮು ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ಸೊ ನಾರ್ಮಲಾಗಿ ನಾವು ಬೆಳಗ್ಗೆಲ್ಲ ಎದ್ದು ನಾವು ಕೆಲಸ ಮಾಡ್ತಿರ್ತೀವಿ, ಅವಾಗ ಆಗೋದಿಲ್ಲ, ಅದು ಜಾಸ್ತಿ ಅದು ಎಫೆಕ್ಟ್ ಗೊತ್ತಾಗಲ್ಲ. ಸೊ ನಾವು ಮಲ್ಕೊಳ್ಳೋದಕ್ಕೆ ಹೋಗ್ತೀವಲ್ಲ ಅವಾಗಲೇ ವಿಪರೀತ ಆಗೋದು. ನಾನು ಅದನ್ನು ಸಫರ್ ಮಾಡಿದ್ದೀನಿ. ಸೊ ಇವಾಗ ನಾರ್ಮಲಾಗೆಲ್ಲ ಇದ್ದಾಗೆಲ್ಲ ಅಷ್ಟೊಂದೇನು ಕೆಮ್ಮು ಬರೋದಿಲ್ಲ. ಸೊ ಮಲ್ಕೊಳ್ಳೋದಕ್ಕೆ ಹೋದಾಗಂತೂ ಮಧ್ಯರಾತ್ರಿ 1 o'clock 2 o'clock ಅದಾದಮೇಲೆ ಶುರು ಆಗುತ್ತೆ. ಬಿಕಾಸ್ ಆವಾಗಲೇ ಥಂಡಿ ಜಾಸ್ತಿ ಹೊಡಿಯೋದು. ಸೊ ನಾವು ಎಷ್ಟೇ ಬೆಚ್ಚಗಿದ್ರೂ ಐ ಡೋಂಟ್ ನೋ ಅದು ಹೇಗೆ ನಮಗೆ ಕೆಮ್ಮು ಶುರು ಆಗುತ್ತೆ ಅಂತ. ಸೊ ವಿಪರೀತ ಕೆಮ್ಮು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ, ನೀವು ಸ್ಟೀಮ್ ಹಿಡಿಬೋದು. ಬಿಸಿನೀರಿಗೆ ಒಂದು ಕ್ಯಾಪ್ಸುಲು ಬರುತ್ತೆ. ಸೊ ವಿಕ್ಸ್ ಕ್ಯಾಪ್ಸುಲ್ ಬರುತ್ತೆ, ಅಥವಾ ಇಲ್ಲ ಅಂತಂದರೆ ನಮ್ಮ ಮನೇಲಿ ಅಮೃತಾಂಜನ್ ಇರುತ್ತೆ, ವಿಕ್ಸ್ ಇರುತ್ತೆ. ಇದು ನೀರಿಗೆ ಹಾಕ್ಬಿಟ್ಟು ನೀವು ಚೆನ್ನಾಗಿ ಸ್ಟೀಮ್ನ ಹಿಡಿಬೋದು. ಆ್ಯಂಡ್ ಮಲ್ಗೋಕ್ಕಿಂತ ಮುಂಚೆ ಇಲ್ಲಿ ಕತ್ತತ್ರ, ಇಲ್ಲಿ ಚೆಸ್ಟ್ ಹತ್ರ ಎಲ್ಲನೂ ವಿಕ್ಸ್ ಹಾಕ್ಕೊಂಡು ಮಲ್ಕೊಳ್ಳಿ. ಸೊ ಅದು ಕೂಡ ನಿಮಗೆ ಕೆಮ್ಮು ಬರೋದಕ್ಕೆ ಪ್ರಿವೆಂಟ್ ಮಾಡುತ್ತೆ. ಟ್ರಸ್ಟ್ ಮೀ, ನಾನು ಇದನ್ನೆಲ್ಲನೂ ಫಾಲೋ ಮಾಡ್ತಾಯಿದ್ದೀನಿ. ಸೊ ಐ ನೋ ಹೌ ಇಟ್ ಕೆಮ್ಮು ಬಂದಾಗ ಹೆಂಗಿರುತ್ತೆ ಅಂತ ಗೊತ್ತು. ಸೊ ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ರಿಲೀಫ್ ಕೊಡುತ್ತೆ. ಆರಾಮಾಗಿ ನಿಮಗೆ ಕೆಮ್ಮು ಬರೋದಿಲ್ಲ, ಆರಾಮಾಗಿ ನೀವು ನಿದ್ದೆ ಮಾಡ್ತೀರಾ. ಸೊ ಚೆಸ್ಟ್ ಪಾರ್ಟ್ಗೆ ಆ್ಯಂಡ್ ಈ ಪಾಮ್ಗೆ, ಕೈಗೆ ಮತ್ತು ಕಾಲ್ಗೆ ಎಲ್ಲನೂ ವಿಕ್ಸ್ ಹಾಕ್ಬಿಟ್ಟು ಚೆನ್ನಾಗಿ ರಬ್ ಮಾಡಿ. ಆ್ಯಂಡ್ ಇಲ್ಲೆಲ್ಲನೂ ವಿಕ್ಸ್ ಹಾಕಿ ಚೆನ್ನಾಗಿ ರಬ್ ಮಾಡಿ. ಇಲ್ಲಿಗೆ ಆ್ಯಂಡ್ ಮೂಗಿಗೆಲ್ಲ ವಿಕ್ಸ್ ಹಾಕ್ಕೊಂಡು, ಸ್ಕಾರ್ಫ್ ಹಾಕ್ಕೊಂಡು, ಸ್ವೆಟ್ರ್ ಹಾಕ್ಕೊಂಡು ಬೆಚ್ಚಿಗೆ ಮಲ್ಕೊಂಬಿಡಿ. ಒಂದು ಸತಿ ನೀವು ಮಲ್ಕೊಂಬಿಟ್ರೆ ನಿಮ್ಗಿನ್ನ ಬೆಳಗಿನ ಜಾವನೇ ಎಚ್ಚರ ಆಗುತ್ತೆ. ಸೊ ಬೆಚ್ಚಿಗೆ ಮಲ್ಕೊಂಡ್ರೆ ಕೆಮ್ಮು ಬರೋದಿಲ್ಲ. ಆ್ಯಂಡ್ ನನಗಿದು ಚೆನ್ನಾಗಿ ಅನುಭವ ಆಗಿದೆ. ಆ್ಯಂಡ್ ನಿಮಗೆ ತೀರಾ ವಿಪರೀತ ನಿಮಗೆ ಕೆಮ್ಮು ನಿಲ್ದಿಲ್ಲ ಅಂತಂದರೆ ನಿಮ್ಮ ಪಿಲ್ಲೋ ಇರುತ್ತಲ್ವ, ಅದನ್ನ ಸ್ವಲ್ಪ ಹೈಟ್ ಮಾಡ್ಕೊಂಡು ಮಲ್ಕೊಳ್ಳಿ. ಸೊ ಪಿಲ್ಲೋ ಮೇಲೆ ಒಂದು ಪಿಲ್ಲೋ ಲೈಕ್ ಹೈಟ್ ಮಾಡ್ಕೊಂಡು ಮಲ್ಕೊಳ್ಳೋದ್ರಿಂದ ಸೊ ಕೆಮ್ಮು ಬರೋದಿಲ್ಲ. ಸೊ ಇದನ್ನೆಲ್ಲ ಒಂದು ಟೆಕ್ನಿಕ್ಕು. ಸೊ ಇದನ್ನೆಲ್ಲ ಫಾಲೋ ಮಾಡ್ತಿದ್ರೆ ಸೂಪರ್. ಸೊ ಒಂದಷ್ಟು ಜನ ಗೊತ್ತಿಲ್ಲ ಅಂತಂದರೆ ಫಾಲೋ ಮಾಡಿ. ಬಿಕಾಸ್ ಐ ನೋ ಕೆಮ್ಮದಾಗ ಹೇಗಿರುತ್ತೆ, ಅದು ಎಷ್ಟು ಹಿಂಸೆ ಆಗುತ್ತೆ ಅಂತ. ಸೊ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಬಿಕಾಸ್ ಇವಾಗ ನಾನು ಜಾಸ್ತಿ ನೋಡ್ತಿರೋದು ಈ ಕ್ಲೈಮೇಟ್ಗೆ ಆ್ಯಂಡ್ ಈ ವೆದರ್ಗೆ, ಆ್ಯಂಡ್ ಇನ್ನೂ ಜಾಸ್ತಿ ಬೇರೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸಂಕ್ರಾಂತಿ ಅಷ್ಟಕ್ಕೆ ಇನ್ನೂ ಚಳಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಆದಷ್ಟು ಬೆಚ್ಚಗಿರಿ, ಜಾಸ್ತಿ ನೀರಲ್ಲಿ ಕೆಲಸ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ಕ್ಲೈಮೇಟ್ ಸರಿ ಇಲ್ಲ. ಆ್ಯಂಡ್ ಇವಾಗ ಏನೇನೋ ಬೇರೆ ಏನೋ ವೈರಸ್ ಎಲ್ಲ ಬರುತ್ತೆ ಅಂತ ಹೇಳ್ತಿದ್ದಾರೆ. ಭಯ ಪಡೋದೇನಿಲ್ಲ, ಬಟ್ ನಮ್ಮ ಹುಷಾರಲ್ಲಿ ನಾವು ಇರಬೇಕು. ಸೊ ನಮ್ಮ ಹುಷಾರಲ್ಲಿ ನಾವು ಇರೋಣ. ಆ್ಯಂಡ್ ಮಾಸ್ಕ್ನ ಬಳಸಿ. ಆ್ಯಂಡ್ ಕೈ ತೊಳಿದೆ ಏನೂ ತಿನ್ನೋದಕ್ಕೆ ಹೋಗಬೇಡಿ. ಹಂಗಂತ ಹೇಳ್ಬಿಟ್ಟು ಬರೀ ಸ್ಯಾನಿಟೈಸರ್ನ ಹಾಕ್ಕೊಂಡಿರಬೇಡಿ. ಅದು ಕೂಡ ನಮ್ಮ ಸ್ಕಿನ್ನಿಗೆ ಒಳ್ಳೇದಲ್ಲ, ಅದರಿಂದನೂ ಎಫೆಕ್ಟ್ ಆಗುತ್ತೆ. ಸೊ ಏನಾದರೂ ತಿನ್ನೋದಕ್ಕಿಂತ ಮುಂಚೆ ನೀಟಾಗಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ. ಜಾಸ್ತಿ ಸ್ಯಾನಿಟೈಸರ್ನ ಯೂಸ್ ಮಾಡಬೇಡಿ. ಬಿಕಾಸ್ ಅದೂ ಅಷ್ಟು ಏನು ನಮ್ಮ ಸ್ಕಿನ್ನಿಗೆ ಒಳ್ಳೇದಲ್ಲ. ಇನ್ಸ್ಟೆಡ್ ಆಫ್ ಸ್ಯಾನಿಟೈಸರ್ ನೀವು ಸೋಪ್ ಹಾಕ್ಕೊಂಡು ಕೈನ ವಾಶ್ ಮಾಡ್ಕೋಬೋದು. ಓಕೆನಾ, ದಟ್ ಈಸ್ ದ ಬೆಸ್ಟ್ ಆಪ್ಷನ್. ಸೊ ಇದನ್ನು ಮಾಡ್ಕೊಳ್ಳಿ. ಆ್ಯಂಡ್ ಅಷ್ಟೇ. ಸೊ ಒಬ್ರು ತಿನ್ನೋದೇನೋ ಒಬ್ರು ತಿನ್ನಬೇಡಿ. ಸ್ಪೆಷಲಿ ಇವಾಗ ಎಂಜಿಲ್ ತಿನ್ನಬೇಡಿ. ಬಿಕಾಸ್ ಅವ್ರಿಗೇನಾದರೂ ಕೆಮ್ಮಿದ್ರೆ ನಮಗೂ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಮ್ಮ ಹುಷಾರಲ್ಲಿ ನಾವಿರೋಣ, ಹುಷಾರಾಗಿರಿ. ಬಿಕಾಸ್ ಇವಾಗೆಲ್ಲನೂ ವಿ ನೆವರ್ ನೋ, ಇವಾಗೇನೂ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಸಡನ್ನಾಗಿ ಲಾಕ್ಡೌನು ಇದೆಲ್ಲ ಮಾಡಿಬಿಟ್ರೆ ಸುಮ್ಮನೆ ನಮ್ಗಳಿಗೆ ಹಿಂಸೆ ಅದು. ಸೊ ಅದಕ್ಕೆ ನಮಗೆ ನಾವೆಲ್ಲನೂ ಪ್ರೊಟೆಕ್ಷನ್ ಮಾಡ್ಕೊಂಡು ನಾವು ನಮ್ಮ ಹುಷಾರಲ್ಲಿ ನಾವಿರೋಣ. ಓಕೆನಾ. ಸೊ ಈ ಚಳಿಗಾಲ ಹೋಗೋ ತನಕ ಸ್ವಲ್ಪ ಹುಷಾರಾಗಿರೋಣ. ಸೊ ಸ್ಪೆಷಲಿ ಇವಾಗ ಏನೋ ಬೆಂಗಳೂರಲ್ಲಿ 2 ಜನ ಮಕ್ಳಿಗೆ ಬೇರೆ ಬಂದು ವಾಸಿ ಆಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ದೇವ್ರಿಗೆ ಬೇಡ್ಕೊಳ್ಳೋಣ ಈ ವರ್ಷ ಏನೂ ಕೆಟ್ಟದಾಗದೆ ಒಳ್ಳೇದಾಗಲಿ ಅಂತ. ಸೊ ಅಷ್ಟೇ, ನನಗೆ ಒಂದಷ್ಟು ಇನ್ಫಾರ್ಮೇಷನ್ ಗೊತ್ತಿರೋದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಪ್ರಾಬಬ್ಲಿ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಸೊ ಇಂಪ್ಲೈ ಮಾಡ್ಕೊಳ್ಳಿ. ಸೊ ಯೂಸ್ ಮಾಡ್ಕೊಳ್ಳಿ. ಸೊ ಯೂಸ್ ಆದರೆ ಒಂದಷ್ಟು ಜನಕ್ಕೆ ಹೇಳಿ, ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ನಾನು ಏನಾದರೂ ಮಿಸ್ ಮಾಡಿದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಬೋದು. ಒಂದಷ್ಟು ಜನ ನೋಡ್ತಿರೋರಿಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ವಿಡಿಯೋ ಮಾಡ್ತಿರೋ ರೀಸನ್ನೇ ಅದೇ ಅಲ್ವಾ. ಸೊ ನಾಲೆಜ್ನ ಶೇರ್ ಮಾಡ್ಕೊಳ್ಳೋದಕ್ಕೆ, ಒಂದಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಯೂಸ್ಫುಲ್ ಆಗಿರುವಂಥದ್ದು. ಸೊ ಅಷ್ಟೇ ಅಂತ ಹೇಳ್ತಾ ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ ದೆನ್ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.